ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರಸಂಚಾರ ಹೊರಟರು. ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಸಾಮಾನ್ಯವಾಗಿ ಹೊಲವನ್ನು ನೇಗಿಲು, ನೊಗ, ಎತ್ತು, ಕೋಣ, ಟ್ರ್ಯಾಕ್ಟರ್ ಬಳಸಿ ಉಳುತ್ತಾರೆ. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಎರೆಗೊಬ್ಬರವನ್ನು ಎರೆಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. 2-3 ವಾಕ್ಯ. ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳಿದ್ದವು. ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉಳುಮೆಯ ಬಗ್ಗೆ ಗುರುಗಳು ಸಾಮಾನ್ಯವಾಗಿ ಹೊಲವನ್ನು ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಉಳುತ್ತಿದ್ದರು. ಈಗ ಹೊಸ ಸಾಧನಗಳು ಬಂದಿವೆ ಎಂದು ಹೇಳಿದರು. ಇಂಗುಗುಂಡಿಯ ಪ್ರಯೋಜನಗಳೇನು? ಇಂಗುಗುಂಡಿಯ ಪ್ರಯೋಜನಗಳು. ಇಂಗುಗುಂಡಿಗಳು ಅಂತರ್ಜಲವನ್ನು ಹೆಚ್ಚಿಸುತ್ತವೆ. ಇಂಗುಗುಂಡಿಯ ಮೂಲಕ ನೀರನ್ನು ಇಂಗಿಸಿದರೆ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ. ಬಿಟ್ಟ ಸ್ಥಳ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ. ಮಳೆಯ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ. ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಹೊಂದಿಸಿ ಬರೆಯಿರಿ. ಎರೆಹುಳ, ರೈತನ ಮಿತ್ರ, ಕೋಕೋ, ಚಾಕಲೇಟು, ತೆನೆ, ಭತ್ತ, ಮಳೆ ಕೊಯ್ಲು, ಅಂತರ್ಜಲ, ಹಟ್ಟಿಗೊಬ್ಬರ, ಸಾವಯವ ಗೊಬ್ಬರ. ಭಾಷಾ ಚಟುವಟಿಕೆ. ಸ್ವಂತ ವಾಕ್ಯ. ಕಿರುಚು. ಅಜ್ಜಿ ಹಾವಿನ ಮರಿ ಎಂದು ಶೀಲಾ ಕಿರುಚಿದಳು. ಹೊರಸಂಚಾರ. ಮಕ್ಕಳು ಹೊರಸಂಚಾರಕ್ಕೆ ಹೊರಟರು. ಆರೈಕೆ. ಅಮ್ಮ ಮಕ್ಕಳನ್ನು ಆರೈಕೆ ಮಾಡುತ್ತಾರೆ. ಹುಲಸಾಗಿ. ಸಾವಯವ ಗೊಬ್ಬರದಿಂದ ಹುಲಸಾಗಿ ಬೆಳೆ ಬೆಳೆಯಬಹುದು. ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ತೆಂಗು, ಅಡಿಕೆ, ಬಾಳೆ, ಭತ್ತ. ಭತ್ತ. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಚಿಟ್ಟೆ. ಸೀಬೆಕಾಯಿ, ಸಪೋಟ, ಅನಾನಸು, ಕೊಕ್ಕೋ. ಕೊಕ್ಕೋ. ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. 1 + ಆದ, ಒಂದಾದ, ಇಲ್ಲಿ +1, ಇಲ್ಲೊಂದು, ಹೇರಳ ಆಗಿ, ಹೇರಳವಾಗಿ, ಹದ ಆಗಿತ್ತು, ಹದವಾಗಿತ್ತು. ಬಳಕೆ ಚಟುವಟಿಕೆ. ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ. ಕೊಳ, ತೊರೆ, ಕೊಳವೆಬಾವಿ, ಕೆರೆ, ಹೊಳೆ, ನದಿ, ಸಾಗರ, ಸಮುದ್ರ, ಸರೋವರ, ಹಳ್ಳ, ಕಡಲು, ಮಳೆ. ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ. ನಮ್ಮ ಶಾಲಾ ಕೈತೋಟದಲ್ಲಿ ತರಕಾರಿ ಗಿಡಗಳನ್ನು ಹಾಗೂ ಹೂವಿನ ಗಿಡಗಳನ್ನು ಬೆಳೆಸಬೇಕು. ನೆಲವನ್ನು ಹದ ಮಾಡಿ ಮಡಿ ಮಾಡಿ ಒಳ್ಳೆಯ ಬೀಜಗಳನ್ನು ಹಾಕಿ ತರಕಾರಿ ಗಿಡಗಳನ್ನು ಬೆಳೆಸಬೇಕು. ಕಾಂಡ ಮತ್ತು ಸಸಿಗಳ ಸಹಾಯದಿಂದ ಹೂವಿನ ಗಿಡಗಳನ್ನು ಬೆಳೆಸಬೇಕು. ಗಿಡಗಳಿಗೆ ಗೊಬ್ಬರ ನೀರು ಹಾಕಿ ಪ್ರಾಣಿಗಳಿಂದ ರಕ್ಷಿಸಬೇಕು. ಕಳೆಗಳನ್ನು ಕಾಲಕಾಲಕ್ಕೆ ತೆಗೆಯಬೇಕು. ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಶಿಕ್ಷಕರೇ, ಊರ ನಾಗರಿಕರೇ ಹಾಗೂ ನನ್ನ ಸ್ನೇಹಿತರೆ, ಇಂದು ನಾನು ನಮ್ಮ ದೇಶದ ಬೆನ್ನೆಲುಬಾದ ರೈತನ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ರೈತನು ನಮ್ಮ ದೇಶಕ್ಕೆ ಅತ್ಯಮೂಲ್ಯ ಕೊಡುಗೆಯಾಗಿದ್ದಾನೆ. ನಾವು ಎಷ್ಟೇ ದೊಡ್ಡ ಕೆಲಸ ಮಾಡಿದರೂ ಕೊನೆಗೆ ತಿನ್ನುವುದು ರೈತನು ಬೆಳೆದ ಆಹಾರವನ್ನೇ. ರೈತ ತನ್ನ ಕೈಯನ್ನು ಮಣ್ಣು ಮಾಡಿಕೊಂಡು ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಇವತ್ತು ಅಂತಹ ಒಬ್ಬ ರೈತನನ್ನು ನಮ್ಮ ಶಾಲೆಯಲ್ಲಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಜವಾಬ್ದಾರಿಯುತ ಪ್ರಜೆಗಳಾದ ನಾವು ನಮ್ಮ ರೈತರನ್ನು ಗೌರವಿಸೋಣ ಹಾಗೂ ಅವರನ್ನು ಪ್ರೋತ್ಸಾಹಿಸೋಣ. ಅವಶ್ಯಕತೆ ಬಿದ್ದಾಗ ಸಹಾಯ ಮಾಡೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳುತ್ತೇನೆ. ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವೆ?
ನನ್ನ ಶಾಲೆಗೆ ಜಮೀನು ಕೊಟ್ಟರೆ ಮೊದಲು ನಾನು ಅದರ ಸುತ್ತಲೂ ಗಿಡಮರಗಳನ್ನು ನೆಡುವೆ. ಮಕ್ಕಳಿಗೆ ಅನುಕೂಲವಾಗುವಂತೆ ಒಂದು ಆಟದ ಮೈದಾನ ಮಾಡುವೆ. ಸಣ್ಣದೊಂದು ಕೈತೋಟ ಮಾಡಿ ತರಕಾರಿ ಗಿಡಗಳನ್ನು ಬೆಳೆಸುವೆ. ಶಾಲೆಗೆ ಒಳ್ಳೆಯ ಕಟ್ಟಡ, ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್ ಹಾಗೂ ಪ್ರಯೋಗಾಲಯಗಳನ್ನು ನಿರ್ಮಿಸುವಂತೆ ಗುರುಗಳಿಗೆ ಸಲಹೆ ಕೊಡುವೆ. ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಜನರಿಗೆ ತಿನ್ನಲು ಆಹಾರವಿಲ್ಲದೆ ಅಪೌಷ್ಟಿಕತೆ, ಕಾಯಿಲೆ, ಕೊನೆಗೆ ಸಾವು ಕೂಡ ಸಂಭವಿಸಬಹುದು. ದೇಶದ ಪ್ರಗತಿ ಕ್ಷೀಣಿಸುತ್ತದೆ. ಆಹಾರಕ್ಕಾಗಿ ಹಾಹಾಕಾರ ಸಂಭವಿಸುತ್ತದೆ. ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.